ಸರ್ ಇವಾಗ ಶಿವರಾತ್ರಿ ಹಬ್ಬ ಬಂತು, ಪ್ರತಿಯೊಬ್ಬರು ಕಾರ್ ತಗೋಬೇಕು ಅಂತ ಪ್ಲಾನ್ ಕೂಡ ಮಾಡಿರ್ತಾರೆ. ಶಿವರಾತ್ರಿ ಹಬ್ಬಕ್ಕೆ ನಿಮ್ಮ ಶೋರೂಮ್ ಇಂದ ಏನ್ ಆಫರ್ ಕೊಡ್ತಿದ್ದೀರಾ ಸರ್? ಸೊ ನಮ್ಮ ಶೋರೂಮ್ ಇಂದ ಒಳ್ಳೆ ಕಾರ್ ಕೊಡ್ತೀವಿ, ಒಳ್ಳೆ ನೀಟ್ ಕಂಡೀಷನ್, ಆಮೇಲೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡ್ತೀವಿ ಸರ್. ಪೆಟ್ರೋಲ್ ಡೀಸೆಲ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಕೇಳ್ತಾ ಇದ್ದೀರಲ್ಲ, ಪ್ರತಿಯೊಬ್ಬರು ಕಾರ್ ತಗೊಳ್ಳೋರ್ಗೆ ಶಿವರಾತ್ರಿಗೆ ಮಾತ್ರ, ಎಲ್ಲ ಟೈಮ್ ಇಲ್ಲ, ಬರೀ ಶಿವರಾತ್ರಿ ಹಬ್ಬಕ್ಕೆ ಸರ್ ಇದು 220 ಕೊಡ್ತೀವಿ. 220 ಐಟಮ್ ಕೂಡ ಸಿಗ್ತಾ ಇದೆ. ಅದರಲ್ಲೂ ಸ್ವಲ್ಪ ನೆಗೋಸಿಯಬಲ್ ಇರುತ್ತೆ. ಗಾಡಿ ತುಂಬಾನೇ 7 ಮಾಡಲ್ ಇದು. ಏನ್ ಹೇಳ್ತಿದ್ದೀರಾ ಸರ್ ಇದು? 180 ಕೊಡೋದು. 180 ಸರ್. ಒಂದು ಫೈನಲ್ ಪ್ರೈಸ್ ತಿಳಿಸಿ ಸರ್ ಶಿವರಾತ್ರಿ ಹಬ್ಬಕ್ಕೆ. 170 ಕೊಡ್ತೀವಿ ಸರ್. 170ಗೆ ನಿಮ್ಗೆ ಒಂದು ವ್ಯಾಗನರ್ 2007 2 ಲಕ್ಷ ಕೊಡ್ತೀವಿ ಸರ್. 2 ಲಕ್ಷಕ್ಕೆ ಒಂದು i20 ಕೂಡ ಸಿಗ್ತಾ ಇದೆ. ಕಡಿಮೆ ಬಜೆಟ್ 190 ಕೊಡ್ತೀವಿ. 190 ಹಾಂ, 1,90,000 ರೂಪಾಯಿಗೆ 2011 ನಿಮ್ಗೆ ಟಾಟಾ ಇಂಡಿಗೋ ಸಿಗ್ತಾ ಆಗಿದೆ. ನಿಮ್ಗೆ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 890 ಆಗುತ್ತೆ ಸರ್. 890 ಒಂದು ಫೈನಲ್ ಪ್ರೈಸ್ ಆದ್ರೆ ಸರ್ ಇದು? ಒಂದು 860 ಕೊಡ್ತೀವಿ ಸರ್. 8,60,000 ರೂಪಾಯಿಗೆ ನಿಮ್ಗೆ ಮತ್ತೊಂದು ಬ್ರಿಜಾ ಸಿಗ್ತಾ ಇದೆ. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗೆಲುವಿನ ಕೊಟ್ಟ ಯೂಟ್ಯೂಬ್ ಚಾನಲ್. ನಾವು ಮೈಸೂರಿನ ರಾಯಲ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಇವತ್ತು ಇವ್ರ ಶೋರೂಮ್ ಅಲ್ಲಿ ನ್ಯೂ ಸ್ಟಾಕ್ ಕಾರ್ ಬಂದಿರೋದ್ರಿಂದ ವಿಡಿಯೋ ಮಾಡಕ್ಕೂ, ಯಾಕಂದ್ರೆ ಕಾಲ್ ಮಾಡಿದ್ರು ಅದರಿಂದ ಬಂದಿದ್ದೀವಿ. ನಿಮ್ಗೆ ಶಿವರಾತ್ರಿ ಹಬ್ಬಕ್ಕೆ ಯಾರ್ಯಾರು ಕಾರ್ ತಗೋಬೇಕು ಅಂತ ಅಂದ್ರೆ ಇವ್ರ ಶೋರೂಮ್ ಅಲ್ಲಿ ಆಫರ್ ಇದೆ ಅಂತ ಹೇಳ್ತಾ ಪ್ರತಿಯೊಂದು ಬೆಸ್ಟ್ ಕಾರ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಿಳಿಸ್ಕೊಂಡು ನಿಮ್ಗೂ ಕೂಡ ಯಾರ್ಯಾರು ಕಾರ್ ತಗೋಬೇಕು ಅಂತ ಪ್ಲಾನ್ ಮಾಡಿದ್ರಿ ಅವ್ರಿಗೆ ಇಲ್ಲಿ ಯಾವ್ಯಾವ ಕಾರ್ ಇದೆ ಆ ಬಜೆಟ್ ನ ನಿಮಗೂ ಕೂಡ ತಿಳಿಸ್ಕೊಡ್ತಾ ಅವ್ರ ಹತ್ರನ ಕೇಳೋಣ. ಪ್ರತಿಯೊಂದು ಕಾರ್ ಬೆಲೆನ ರೆಡಿ ಇದೀರಲ್ಲ ಅವಾಗ ಬನ್ನಿ. ನಮ್ಮ ರಾಯಲ್ ಕಾರ್ಸ್ ಶೋರೂಮ್ ನ ಓನರ್ ಇದಾರೆ, ಅವ್ರ ಹತ್ರನೇ ಶಿವರಾತ್ರಿ ಹಬ್ಬಕ್ಕೆ ಏನ್ ಆಫರ್ ಇದೆ ಅಂತ ತಿಳಿಸ್ಕೊಂಡು, ಫಸ್ಟ್ನೇ ಕಾರು ಇನೋವಾ ಕೂಡ ಇದೆ. ಫಸ್ಟ್ ಅವ್ರನ್ನ ಮಾತಾಡ್ಸೋಣ. ಸರ್ ಇವಾಗ ಶಿವರಾತ್ರಿ ಹಬ್ಬ ಬಂತು, ಪ್ರತಿಯೊಬ್ರು ಕಾರ್ ತಗೋಬೇಕು ಅಂತ ಪ್ಲಾನ್ ಕೂಡ ಮಾಡಿರ್ತಾರೆ. ಶಿವರಾತ್ರಿ ಹಬ್ಬಕ್ಕೆ ನಿಮ್ ಶೋರೂಮ್ ಇಂದ ಏನ್ ಆಫರ್ ಕೊಡ್ತಿದ್ದೀರಾ ಸರ್? ಸರ್ ನಮ್ಮ ಶೋರೂಮ್ ಇಂದ ಒಳ್ಳೆ ಕಾರ್ ಕೊಡ್ತೀವಿ, ಒಳ್ಳೆ ನೀಟ್ ಕಂಡೀಷನ್, ಆಮೇಲೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡ್ತೀವಿ ಸರ್. ಪೆಟ್ರೋಲ್ ಡೀಸೆಲ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಕೇಳ್ತಾ ಇದ್ದೀರಲ್ಲ, ಪ್ರತಿಯೊಬ್ಬರು ಕಾರ್ ತಗೊಳ್ಳೋರ್ಗೆ ಶಿವರಾತ್ರಿಗೆ ಮಾತ್ರ, ಎಲ್ಲ ಟೈಮ್ ಇಲ್ಲ, ಬರೀ ಶಿವರಾತ್ರಿ ಹಬ್ಬಕ್ಕೆ ಮಾತ್ರ. ಯಾಕಂದ್ರೆ ನಮ್ಮ ವ್ಯೂವರ್ಸ್ ಯಾರು ಇವ್ರ ಶೋರೂಮ್ ವಿಸಿಟ್ ಮಾಡ್ತೀರಾ, ಫುಲ್ ಟ್ಯಾಂಕ್ ಪೆಟ್ರೋಲ್ ಇರುತ್ತೆ, ಡೀಸೆಲ್ ಇರುತ್ತೆ. ಫಸ್ಟ್ ಕಾರ್ ಇನೋವಾ ಕೂಡ ನೋಡ್ತಿದ್ದೀರಾ. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ ಸರ್. 10ನೇ ತಾರೀಕು ಹೇಳಿ ಸರ್. 10ನೇ ತಾರೀಕು ಗಂಟ ಕೊಡ್ತೀವಿ ಸರ್ ಆಫರ್. 10ನೇ ತಾರೀಕು ತನಕ ಆಫರ್ ಇರುತ್ತೆ ಸರ್. ಹೇಳಿ ಸರ್, ಇದು ಯಾವ ಮಾಡಲ್, ಯಾವ್ದು ಸರ್ ವೆಹಿಕಲ್ ಇದು? ಸರ್ 2017 ಮಾಡಲ್, Z ವರ್ಷನ್ ಟಾಪ್ ಎಂಡ್ ಇನೋವಾ Z. ಓಕೆ, ಯಾವ ಮಾಡಲ್ ಹೇಳಿದ್ರಿ? 2017 ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಕೂಡ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದೀವಿ. ಇನೋವಾ ಅಂತಂದ್ರೆ ಫ್ಯಾಮಿಲಿಗೆ ಒಳ್ಳೆ ಕಾರ್ ಅಂತಾನೆ ಹೇಳ್ಬೋದು. ಒಂದು 7 ಸೀಟರ್ ವೆಹಿಕಲ್ ಇದು. ನಿಮ್ಗೆ ಗೊತ್ತಿರ್ಬೋದು, ಇನೋವಾ ಅಂತ ಬಂದ್ರೆ ಒಂದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್. ತುಂಬಾ ಜನ ಹುಡುಕ್ತಾ ಇರ್ತೀರಾ, ಲಕ್ಸುರಿ ವೆಹಿಕಲ್ ಕೂಡ ಇದು. ಇದ್ರಲ್ಲಿ ಫೀಚರ್ ಏನೇನ್ ಬರುತ್ತೆ ಸರ್? ಫುಲ್ ಟಾಪ್ ಎಂಡ್ ಇದು Z. ಟಾಪ್ ಎಂಡ್ ವೆಹಿಕಲ್. ನಿಮ್ಗೆ ಗೊತ್ತಿರ್ಬೋದು, ಗಾಡಿ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಯಾರು ಇನೋವಾ ವೆಹಿಕಲ್ ಹುಡುಕ್ತಾ ಇದ್ರೆ ಸಿಂಗಲ್ ಓನರ್ ವೆಹಿಕಲ್ ಶೋರೂಮ್ ಕೂಡ ಸಿಗುತ್ತೆ. ಸಖತ್ತಾಗಿದೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 1780 ಆಗುತ್ತೆ ಸರ್. ಎಷ್ಟು? 17,80,000 ರೂಪಾಯಿಗೆ. 17,80,000 ರೂಪಾಯಿ ಆಗುತ್ತೆ. 17,80,000 ರೂಪಾಯಿಗೆ ಹೇಳ್ತಾ ಇದ್ದಾರೆ. ಒಂದು ಮಾಡೆಲ್ ವೆಹಿಕಲ್, ಸಿಂಗಲ್ ಓನರ್. ಸರ್ ನಮ್ಮ ವ್ಯೂವರ್ಸ್ಗೆ ಏನಕ್ಕೆ ಲಾಸ್ಟ್ ಪ್ರೈಸ್ ಮಾಡ್ಕೊಡ್ತೀರಾ ಸರ್ ಇದು? ಒಂದು ಫೈನಲ್ ಪ್ರೈಸ್ ಸರ್? ಸರ್ ಫೈನಲ್ ಪ್ರೈಸ್ 17,60,000 ಕೊಡ್ತೀನಿ ಸರ್. 17 ಲಕ್ಷದ ಹಾಕಿ, ಫುಲ್ ಟ್ಯಾಂಕ್ ಡೀಸೆಲ್ ಹಾಕಿ 17,60,000 ರೂಪಾಯಿಗೆ ನಿಮಗೆ ಒಂದು ಇನೋವಾ ಸಿಕ್ಸ್. ಯಾವ ಸರ್ ವೆಹಿಕಲ್ ಇದು? ಸರ್ ಬ್ರಿಜಾ ಪೆಟ್ರೋಲ್ ಗಾಡಿ, 2021 ಮಾಡಲ್. 21 ಓಡಿದೆ, ಬರೀ 30,000 ರನ್ ಆಗಿದೆ. ಇದು ಕೂಡ ಶೋರೂಮ್ ಸಿಗುತ್ತೆ. ಓಕೆ, ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್ ಆಗಿದೆ. ನಿಮ್ಗೆ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 890 ಆಗುತ್ತೆ ಸರ್. 890 ಒಂದು ಫೈನಲ್ ಪ್ರೈಸ್ ಆದ್ರೆ ಸರ್ ಇದು? ಒಂದು 860 ಕೊಡ್ತೀವಿ ಸರ್. 8,60,000 ರೂಪಾಯಿಗೆ ನಿಮ್ಗೆ ಮತ್ತೊಂದು ಬ್ರಿಜಾ ಸಿಗ್ತಾ ಇದೆ. 21 ಮಾಡಲು, ಸೆಕೆಂಡ್ ಓನರ್. ಗಾಡಿ ತುಂಬಾನೇ ಚೆನ್ನಾಗಿದೆ, ಬರೀ 30,000 ಓಡಿದೆ. ನೆಕ್ಸ್ಟ್ ಮತ್ತೊಂದು ಇದೆ ಸರ್ ವೆಹಿಕಲ್, ಡಸ್ಟರ್. ಡಸ್ಟರ್ ಪೆಟ್ರೋಲ್ ವೆಹಿಕಲ್ ಇದು. ಪೆಟ್ರೋಲ್. ಏನ್ ಮೈಲೇಜ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಇದು? ಮೈಲೇಜ್ ಎಲ್ಲ ಒಂದು 15 ಬರುತ್ತೆ ಸರ್. ಓಕೆ, ಓನರ್ಶಿಪ್ ಸರ್ ಇದು? ಸಿಂಗಲ್ ಓನರ್, 2017 ಮಾಡಲ್, RXS ಟಾಪ್ ಎಂಡ್ ಸರ್. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು 580 ಕೊಡ್ತೀನಿ ಸರ್. 5,80,000 ರೂಪಾಯಿಗೆ. ಬಲನೆ ಕೂಡ ನೋಡ್ತಾ ಇದ್ದೀರಾ ಸರ್. ಯಾವ ಮಾಡಲ್ ಸರ್ ಇದು? ಸರ್ 2020 ಮಾಡಲ್. 2020 ಅಲ್ಲಿಗೆ 2022 ಮಾಡಲು. ಓಕೆ, ಪೆಟ್ರೋಲ್ ಗಾಡಿ, ಟಾಪ್ ಎಂಡ್ ಆಲ್ಫಾ. 2020 ಮಾಡಲ್ ಆಲ್ಫಾ. ಇದು ಎಷ್ಟನೇ ಓನರ್ ಸರ್ ಇದು? ಸಿಂಗಲ್ ಓನರ್. ಏನ್ ಹೇಳ್ತಿದ್ದೀರಾ ಸರ್ ಇದು? 730 ಆಗುತ್ತೆ ಸರ್. 730. ಸರ್ ಒಂದು ಫೈನಲ್ ಪ್ರೈಸ್ ಆದ್ರೆ? ಸ್ವಲ್ಪ ಫೈನಲ್ ಪ್ರೈಸ್ ಅದು ಒಂದು 10,000 ಹೆಚ್ಚು ಕಡಿಮೆ ಕೊಡ್ತೀವಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿ ಕೊಡ್ತೀವಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಕೂಡ ಹಾಕೊಡ್ತಾರೆ. 7,20,000 ರೂಪಾಯಿಗೆ ನಿಮ್ಗೆ 2020 ಬಲನೆ ಸಿಗ್ತಾ ಇದೆ. ಸರ್ ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? ಸರ್ XU500 W6. ಓಕೆ, 2016 ಮಾಡಲು. 16 ಓನರ್ ಸರ್? ಸೆಕೆಂಡ್ ಓನರ್. 16 ಮಾಡಲು. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು 7.5 ಆಗುತ್ತೆ ಸರ್. 7.5. 7,50,000 ಹೇಳ್ತಿದ್ದಾರೆ ಸರ್. ಒಂದು ಫೈನಲ್ ಪ್ರೈಸ್? ಡೀಸೆಲ್. ಒಂದು ಫೈನಲ್ ಪ್ರೈಸ್ ತಿಳಿಸಿ ಸರ್.
ಸರ್ 7:30 ಫೈನಲ್ ಕೊಡ್ತೀನಿ. 7,30,000 ನಿಮ್ಗೆ 2016 ಸೆಕೆಂಡ್ ಓನರ್ ಒಂದು ಒಳ್ಳೆ ವೆಹಿಕಲ್ ಸಿಗ್ತದೆ. ಇದು ಕೂಡ ಅಷ್ಟೇ ಒಂದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು. ಸೇಮ್ ಡೆಸ್ಟರ್ ಟೈಪ್ ಅಲ್ಲ ಇದೆ ಇದು ಕೂಡ. ನೆಕ್ಸ್ಟ್ ಇದಾವ ಸರ್ ಕಾರ್ ಇದು? ಸರ್ ಇದು ಟಾಟಾ ಆರ್ಯ. ಟಾಟಾದಲ್ಲಿ ಬೆಸ್ಟ್ ವೆಹಿಕಲ್, ಹೆವಿ ವೆಹಿಕಲ್ ಇದು. 8 ಸೀಟರ್ ವೆಹಿಕಲ್. K09 ಮೈಸೂರು ವೆಹಿಕಲ್, 8 ಸೀಟರ್ ಫ್ಯಾಮಿಲಿ, ಒಂದು ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು. ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಡೀಸೆಲ್ 2015 ಮಾಡಲ್, ಸಿಂಗಲ್ ಓನರ್. 2015 ಸಿಂಗಲ್ ಓನರ್. ಮೈಲೇಜ್ ಒಳ್ಳೆ ಮೈಲೇಜ್ ಆಗಿರುತ್ತೆ ಡೀಸೆಲ್ ಅಂತ ಬಂದ್ರೆ. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಫೈನಲ್ 380 ಕೊಡ್ತೀನಿ ಸರ್. 3,80,000 ಫೈನಲ್ ಪ್ರೈಸ್ ಸರ್. ಸರ್ 360 ಕೊಡ್ತೀನಿ ಸರ್. 3,60,000 ನಿಮ್ಗೆ ಒಂದು ಒಳ್ಳೆ ಗಾಡಿ ಫ್ಯಾಮಿಲಿಗೆ ತಕ್ಕಂತ ಇದೆ ಸರ್ ವೆಹಿಕಲ್. ಸೆಲೆರಿಯೋ ಸರ್. ಓಕೆ. ಲೇಡೀಸ್ಗೆ ಸಿಟಿಗೆಲ್ಲ ಓಡಾಡಕ್ ಚಿಕ್ಕ ಗಾಡಿ, ಒಳ್ಳೆ ಗಾಡಿ. ಓಕೆ. ಯಾವ ಮಾಡಲ್ ಸರ್ ಇದು? 2015 ಸಿಂಗಲ್ ಓನರ್ ಸರ್. 15 ಸಿಂಗಲ್ ಓನರ್. ಓಕೆ ಸರ್. ಏನ್ ಹೇಳ್ತಿದ್ದೀರಾ ಇದು? ಸರ್ ಇದು 3.5 ಆಗುತ್ತೆ ಸರ್. 3.5. 3,50,000 ಹೇಳ್ತಾ ಇದಾರೆ. ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಇದು ಕೂಡ ಸೆಲ್ಲರ್, ನಿಮಗೆ ಗೊತ್ತಿರ್ಬೋದು. ಒಳ್ಳೆ ಗಾಡಿ ಇದು ಕೂಡ. ಲೋನು ಕೂಡ ಆಗುತ್ತೆ. ಪ್ರತಿಯೊಂದು ಗಾಡಿನೂ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಬಹುದು. ನೆಕ್ಸ್ಟ್ ಇದೆ ಅದು ವೆಹಿಕಲ್ ಹೋಂಡಾ ಸಿಟಿ ಡೀಸೆಲ್. ಹೋಂಡಾ ಸಿಟಿ. ಹಾ. ಓಕೆ. ಯಾವ ಮಾಡಲ್ ಸರ್ ಇದು? 2015 ಸಿಂಗಲ್ ಓನರ್. 2015 ಸಿಂಗಲ್ ಓನರ್ ಹೋಂಡಾ ಸಿಟಿ. ಒಳ್ಳೆ ಡೀಸೆಲ್ ವೆಹಿಕಲ್. ಓಕೆ. ಏನ್ ಡೀಸೆಲ್ ಅಲ್ಲ ಅಂದ್ರೆ ಏನ್ ಮೈಲೇಜ್ ಕೊಡುತ್ತೆ ಸರ್? 20 ಮೇಲೆ ಬರುತ್ತೆ ಸರ್. 20 ಮೇಲೆ. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದೆಲ್ಲ ಒಂದು ಫೈನಲ್ ನಿಮ್ಗೆ 480 ಆಗುತ್ತೆ. 4,80,000 ಆಗುತ್ತೆ. ಇದು ಕೂಡ ಹೆಚ್ಚು ಕಡಿಮೆ. ಮತ್ತೊಂದು K09 ಮೈಸೂರು ವೆಹಿಕಲ್ ಕೂಡ ನೋಡ್ತಿದ್ದೀರಾ. ಯಾವ ಸರ್ ವೆಹಿಕಲ್ ಇದು? ಸರ್ ಟಾಟಾ ಮಾಂಜಾ 12 ಮಾಡಲ್ ಇದು. ಟಾಟಾ ಮಾಂಜಾ 2012 ಓನರ್ಶಿಪ್ ಸರ್ ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಫೈನಲ್ ನಿಮ್ ಕಡೆಯಿಂದ ಬಂದ್ರೆ 195 ಫೈನಲ್ ಕೊಡ್ತೀನಿ ಸರ್. 1,95,000 ನಿಮ್ಗೆ ಟಾಟಾ ಮಾಂಜಾ ಒಂದು ಒಳ್ಳೆ ಮೈಲೇಜ್ ವೆಹಿಕಲ್, ಒಳ್ಳೆ ಕಾರು. ಅದರಲ್ಲೂ ನಿಮ್ಗೆ K09 ಮೈಸೂರು ವೆಹಿಕಲ್. ಯಾರು ಈ ವೆಹಿಕಲ್ ಹುಡುಕ್ತಾ ಇರ್ತೀರಾ, ರಾಯಲ್ ಕಾರ್ ಶೋರೂಮ್ ವಿಸಿಟ್ ಮಾಡಿ ಒಂದು ಒಳ್ಳೆ ಕಾರ್ ತಗೊಂಡು. ಸರ್ ನೆಕ್ಸ್ಟ್ ಇದು K09 ಮೈಸೂರು ವೆಹಿಕಲ್. ಯಾವ ಸರ್ ವೆಹಿಕಲ್ ಇದು? ಸರ್ 2016 ಮಾಡಲು ವೋಲ್ಕ್ಸ್ವ್ಯಾಗನ್ ವೆಂಟು. ಮೈಸೂರು ಸಿಂಗಲ್ ಓನರ್, ಆಟೋಮೆಟಿಕ್ ಇದು. ಆಟೋಮೆಟಿಕ್ ಡೀಸೆಲ್. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು 580 ಕೊಡ್ತೀನಿ. 5,80,000. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್? ಲೋನ್ ಅಂತ ಬಂದ್ರೆ ಒಂದು 4 ಲಕ್ಷ ಲೋನೇ ಆಗುತ್ತೆ ಸರ್. 4 ಲಕ್ಷ ಲೋನೇ ಆಗುತ್ತೆ. 1,80,000 ಅಷ್ಟೇ ಡೌನ್ ಪೇಮೆಂಟ್. ಅದರಲ್ಲೂ ನಿಮ್ಗೆ ಸ್ವಲ್ಪ ನೆಗೋಸಿಯಬಲ್ ಇರುತ್ತೆ. ಒಂದು ಒಳ್ಳೆ ಕಾರ್ ತಗೊಂಡು ಹೋಗ್ಬೋದು. ಫುಲ್ ಟ್ಯಾಂಕ್ ಡೀಸೆಲ್ ಸರ್. ಓಕೆ ಸರ್. ಮತ್ತೆ ಇನ್ನೊಂದು ವೆಹಿಕಲ್ ಕೂಡ ನೋಡ್ತಿದ್ದೀರಾ. K09 ಮೈಸೂರು ವೆಹಿಕಲ್. ಒಳ್ಳೆ ಲಕ್ಸುರಿ ಆಗಿದೆ. ಯಾವ ಸರ್ ಇದು? ಸರ್ ಜೀಪ್ ಕಂಪಾಸ್ ಇದು. ಓಕೆ. ಇಂಪೋರ್ಟ್ ಗಾಡಿ ಸರ್ ಇದು. ಯಾವ ಮಾಡಲ್ ಸರ್ ಇದು? 2018 ಮಾಡಲ್ ಸಿಂಗಲ್ ಓನರ್ ಸರ್ ಇದು. 2018 ಸಿಂಗಲ್ ಓನರ್ ವೆಹಿಕಲ್. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು 12 ಲಕ್ಷ. 12. ಲೋನ್ ಎಲ್ಲ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್? 8-8.5 ಲಕ್ಷ ಲೋನ್ ಆಗುತ್ತೆ ಸರ್. 8-8.5 ಲಕ್ಷ ಲೋನೇ ಆಗುತ್ತೆ. ಇದು ಕೂಡ ಒಂದು ಲಕ್ಸುರಿ ವೆಹಿಕಲ್ ಅಂತ ನೋಡ್ತಾ ಇರ್ಬೋದು. ಈ ಕಾರ್ ಯಾರು ಹುಡುಕ್ತಿರ್ತೀರಾ, ರಾಯಲ್ ಕಾರ್ ಶೋರೂಮ್ ವಿಸಿಟ್ ಮಾಡಿ ಒಂದು ಒಳ್ಳೆ ಕಾರ್ ತಗೊಂಡು ಹೋಗ್ಬೋದು. ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? ಸರ್ ರೆನಾಲ್ಡ್ ಲಾಡ್ಜಿ 7 ಸೀಟರ್ ಇದು. 7 ಸೀಟರ್ ಡಿಮ್ಯಾಂಡ್ ಗಾಡಿ ಇದು. ಸಿಗದೇ ಇಲ್ಲ ಮಾರ್ಕೆಟ್ ಅಲ್ಲಿ. ಓಕೆ. K05 ಇದು ಬ್ಯಾಂಗ್ಳೂರ್ ವೆಹಿಕಲ್. 7 ಸೀಟರ್. ಇದು ಕೂಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ನೋಡ್ತಾ ಇದ್ದೀರಾ ಗಾಡಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಗದಾಗಿದೆ ಗುರು ಗಾಡಿ ಮಾತ್ರ. ಯಾವ ಮಾಡಲ್ ಸರ್ ಹೇಳಿದ್ ನೀವು? 2017 ಡೀಸೆಲ್ ವೆಹಿಕಲ್. ಡೀಸೆಲ್. ಏನ್ ಮೈಲೇಜ್ ಕೊಡುತ್ತೆ ಸರ್ ಈ ವೆಹಿಕಲ್? ಇದೆಲ್ಲ 20 ಬರುತ್ತೆ ಮೈಲೇಜ್ ನಿಮ್ಗೆ. 20. ನೋಡ್ತಿದ್ರಲ್ಲ ಕಂಪ್ಲೀಟ್ ಆಗಿ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ ನಿಮ್ಗೆ. ಒಳಗಡೆ ನೋಡ್ತಿದ್ದೀರಲ್ಲ ಫ್ಯಾಮಿಲಿಗೆ ತಕ್ಕಂತೆ ಇದೆ ಗಾಡಿ ಕೂಡ. ಸಖತ್ತಾಗಿದೆ. ನೋಡ್ತಾ ಇದ್ದೀರಾ ಪ್ರತಿಯೊಂದು ಫೀಚರ್ಸ್ ಬರುತ್ತೆ. ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್ ಇದು? ಸರ್ 620. 6,20,000. 6,20,000 ನಿಮ್ಗೆ 7 ಸೀಟರ್ ಒಂದು ಒಳ್ಳೆ ವೆಹಿಕಲ್ ಸಿಗ್ತದೆ. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಇದು RXZ ಟಾಪ್ ಎಂಡ್. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಇದು? ಒಂದು 4 ಲಕ್ಷ ಆಗುತ್ತೆ. 4 ಲಕ್ಷ ಲೋನ್ ಆಗುತ್ತೆ. 2,20,000 ಡೌನ್ ಪೇಮೆಂಟ್ ಮಾಡಬೇಕು. ಅದರಲ್ಲೂ ನೆಗೋಸಿಯಬಲ್ ಇರುತ್ತೆ. ಒಂದು ಒಳ್ಳೆ ಕಾರ್ ಅಂತಾನೆ ಹೇಳ್ಬೋದು. 7 ಸೀಟರ್ ವೆಹಿಕಲ್. ಸರ್ ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? ಹೋಂಡಾ WRV ಸರ್ ಡೀಸೆಲ್ ವೆಹಿಕಲ್ ಇದು. ಓಕೆ. ಯಾವ ಮಾಡಲ್ ಸರ್ ಇದು? 2017 ಸೆಕೆಂಡ್ ಓನರ್ ಸರ್. 2017 ಸೆಕೆಂಡ್ ಓನರ್. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ 580 ಆಗುತ್ತೆ. 5,80,000. ಸರ್ ನಮ್ಮ ವ್ಯೂವರ್ಸ್ಗೆ ಒಂದು ಬೆಸ್ಟ್ ಪ್ರೈಸ್ ಆದ್ರೆ? ಸರ್ 560 ಫೈನಲ್ ಕೊಡ್ತೀನಿ. ಫುಲ್ ಟ್ಯಾಂಕ್ ಡೀಸೆಲ್ ಆಗಿ ಕೊಡ್ತೀನಿ. ಫುಲ್ ಟ್ಯಾಂಕ್ ಡೀಸೆಲ್ ಕೊಟ್ಟು 5,60,000 ನಿಮ್ಗೆ ಒಂದು ಒಳ್ಳೆ ಆಫರ್ ಅಲ್ಲಿ ಕೊಡ್ತಾ ಇದ್ದಾರೆ. ಅದು ಶಿವರಾತ್ರಿ ಹಬ್ಬಕ್ಕೆ ಆಫರ್ 10ನೇ ತಾರೀಕು ತನಕ. ಲಾಸ್ಟ್ ವಿಡಿಯೋದಲ್ಲಿ ವ್ಯಾಗನರ್ ಕೂಡ ಕೇಳ್ತಾ ಇದ್ರಿ. ಇವ್ರ ಶೋರೂಮ್ ಅಲ್ಲಿ ವ್ಯಾಗನರ್ ಕೂಡ ಇದೆ. ಸರ್ ಹೇಳಿ ಸರ್ ಯಾವ ಮಾಡಲ್ ಇದು? 2014 ಮಾಡಲ್ ಇದು. ಸಿಂಗಲ್ ಓನರ್. ಏನ್ ಹೇಳ್ತಿದ್ದೀರಾ ಸರ್ ಇದು? 360 ಸರ್. 3,60,000 ಸರ್ ಒಂದು ಫೈನಲ್ ಪ್ರೈಸ್? ಸರ್ 345 ಕೊಡ್ತೀನಿ ಸರ್. 3,45,000 ಕೊಡ್ತಾ ಇದ್ದಾರೆ. ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ಗೆ? ಲೋನ್ ಎಲ್ಲ ನಿಮ್ಗೆ ಒಂದು 3 ಲಕ್ಷ ಆಗುತ್ತೆ ಸರ್. 3 ಲಕ್ಷ ಲೋನೇ ಆಗುತ್ತೆ. 45,000 ಅಷ್ಟೇ ಡೌನ್ ಪೇಮೆಂಟ್ ತಂದ್ರೆ ಆರಾಮಾಗಿ ವ್ಯಾಗನರ್ ತಗೊಂಡು ಹೋಗ್ಬೋದು. ಕಂಪ್ಲೀಟ್ ಆಗಿ ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. ಟೈರ್ ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ. ತುಂಬಾನೇ ಚೆನ್ನಾಗಿದೆ ಗುರು. ನೆಕ್ಸ್ಟ್ ಹೇಳಿ ಸರ್ ವೆಹಿಕಲ್ ಇದು? ಸರ್ ಇದು ಮತ್ತೊಂದು 7 ಸೀಟರ್ ಗಾಡಿ ಇದು. ಯಾವ್ದು ಸರ್ ವೆಹಿಕಲ್ ಇದು? ಇದು TUV 300 ಅಂತ ಮಹೇಂದ್ರ ಅದು. ಹೇಳಿ ಸರ್ ಯಾವ ಮಾಡಲ್ ಇದು? 2017 ಸಿಂಗಲ್ ಓನರ್. 2017 ಸಿಂಗಲ್ ಓನರ್. ಏನ್ ಹೇಳ್ತಿದ್ದೀರಾ ಸರ್ ಪ್ರೈಸ್ ಇದು? ಸರ್ ಇದು 7 ಲಕ್ಷಕ್ಕೆ ಕೊಡ್ತೀನಿ ಸರ್. 7 ಲಕ್ಷ. ಲೋನ್ ಎಷ್ಟಾಗುತ್ತೆ ಸರ್ ಈ ವೆಹಿಕಲ್ ಗೆ? ನಿಮ್ಗೆ 5.5 ಇಂದ 6 ಲಕ್ಷ ಆಗುತ್ತೆ.
5.5 6 ಲಕ್ಷ. ಈ ಗಾಡಿ ಕೂಡ ತುಂಬಾ ಜನ ನೋಡ್ತಾ ಇರ್ತೀರಾ ತಗೋಬೇಕು ಅಂತ. ಗಾಡಿ ಕೂಡ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀವಿ. 4 ಟೈರ್ ನಿಮ್ಗೆ ಬ್ರಾಂಡ್ ನ್ಯೂ ಟೈರ್ ಇದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. 7 ಸೀಟರ್ ವೆಹಿಕಲ್ ನೋಡ್ತಾ ಇದೀರಲ್ಲ, ಅವಾಗ್ಲೂ ಒಂದು ತೋರಿಸ್ಕೊಟ್ವಿ. 2-3 ಗಾಡಿ ಇದಾವೆ 7 ಸೀಟರ್. ಫ್ಯಾಮಿಲಿಗೆ ತಕ್ಕಂತೆ ಗಾಡಿಗಳು ಇದು. ಒಂದೊಳ್ಳೆ ವೆಹಿಕಲ್ ಇದೆ, ಬೆಸ್ಟ್ ಪ್ರೈಸ್ ಕೊಡ್ತಾರೆ, ತಗೊಂಡು ಹೋಗ್ಬೋದು. ಮತ್ತೊಂದು ಇಲ್ಲಿ KS09 ಕೂಡ ನೋಡ್ತಾ ಇರ್ಬೋದು. ಸರ್ ಹೇಳಿ ಸರ್, ಮೈಸೂರು ವೆಹಿಕಲ್ ಯಾವ್ದಿದು? ವೋಲ್ಸ್ವ್ಯಾಗನ್ ಆಮಿಯೋ ಸರ್, ಇದು ಸಿಂಗಲ್ ಓನರ್. ಯಾವ ಎಷ್ಟನೇ ಮಾಡಲ್ ಸರ್ ಇದು? 2018 ಮಾಡಲ್. 2018 ಸಿಂಗಲ್ ಓನರ್. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಫೈನಲ್ ಟು ಫೈನಲ್ 5 ಲಕ್ಷ ಕೊಡ್ತೀನಿ. 5 ಲಕ್ಷಕ್ಕೆ ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಇದು? 4 ಲಕ್ಷ 4.5 ಲಕ್ಷ ಲೋನ್ ಆಗುತ್ತೆ. 4,50,000 ಲೋನೇ ಆಗುತ್ತೆ. ಬರೀ 50,000 ರೂಪಾಯಿ ತಗೊಂಡ್ ಬರ್ಬೋದು. ಆರಾಮಾಗಿ ಈ ಗಾಡಿ ಕೂಡ ತಗೊಂಡ್ ಹೋಗ್ಬೋದು. ಮತ್ತೊಂದು KS09 ಮೈಸೂರು ವೆಹಿಕಲ್ ಕೂಡ ನೋಡ್ತಿದ್ದೀರಾ. ಸರ್ ಯಾವ ಸರ್ ವೆಹಿಕಲ್ ಇದು? ಸರ್ ಬ್ರೀಜಾ, ಇದು 2016 ಮಾಡಲ್. ಇದು ZDI ಪ್ಲಸ್ ಟಾಪ್ ಎಂಡ್. 2016 2016 ಸಿಂಗಲ್ ಓನರ್ ವೆಹಿಕಲ್. ಓಕೆ, ಎಷ್ಟು ಹೇಳ್ತಿದ್ದೀರಾ ಸರ್ ಇದು? ಸರ್ ಫೈನಲ್ 7 ಲಕ್ಷಕ್ಕೆ ಆಗುತ್ತೆ. 7 ಲಕ್ಷ. ಸರ್ ಒಂದು ಫೈನಲ್ ಪ್ರೈಸ್ ತಿಳಿಸಿ ಸರ್. ಸರ್ ಒಂದು 6.80 ಡೆಟ್ ಫೈನಲ್ ಕೊಡ್ತೀವಿ ಸರ್. 6,80,000 ರೂಪಾಯಿಗೆ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇದೆ ಬ್ರಿಜಾ. ಗಾಡಿ ಕೂಡ ಕಂಪ್ಲೀಟ್ ಆಗಿ ನೋಡ್ತಿದ್ದೀರಾ, ಸಖತ್ತಾಗಿದೆ. ಕಲರ್ ಮಾತ್ರ. ಇದು ಕೂಡ ಲೋನ್ ಆಪ್ಷನ್ ಇರುತ್ತೆ. ಲೋನ್ ಅಂತ ಬಂದ್ರೆ ಎಷ್ಟಾಗುತ್ತೆ ಸರ್ ಇದು? ಸರ್ ಇದು ಲೋನ್ ಎಲ್ಲ ಒಂದು 5.5 ಆಗುತ್ತೆ. 5.5 ಲಕ್ಷ ಲೋನೇ ಆಗುತ್ತೆ ಗುರು. ಈ ಗಾಡಿ ಕೂಡ ಯಾರು ಹುಡುಕ್ತಾ ಇದ್ದೀರಾ, ಬನ್ನಿ ಶೋರೂಮ್ಗೆ, ಒಂದು ಒಳ್ಳೆ ಕಾರ್ ತಗೊಂಡು ಹೋಗಿ. ಒಂದು ಲೋ ಬಜೆಟ್ ಹುಡುಕ್ತಾ ಇರೋರಿಗೆ ವ್ಯಾಗನರ್ ಕೂಡ ಇದೆ. ಹೇಳಿ ಸರ್, ಇದು ಯಾವ ಮಾಡಲ್? ಸರ್ 2007 ಮಾಡಲ್. ಇದು ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ 1.80 ಕೊಡುವ ಸರ್. 1.80. ಸರ್ ಒಂದು ಫೈನಲ್ ಪ್ರೈಸ್ ತಿಳಿಸಿ ಸರ್, ಶಿವರಾತ್ರಿ ಹಬ್ಬಕ್ಕೆ. ಸರ್ 170 ಕೊಡ್ತೀವಿ ಸರ್ ಫೈನಲ್. 170ಗೆ ನಿಮ್ಗೆ ಒಂದು ವ್ಯಾಗನರ್ 2007 ಶೋರೂಮ್ ಟೇಸ್ಟ್ ಅಲ್ಲಿ ಇದೆ. ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. ಟೈರ್ ಎಲ್ಲ ನಿಮ್ಗೆ ಬ್ರಾಂಡ್ ನ್ಯೂ ಟೈರ್ ಇದೆ. ನೋಡ್ತಿದ್ದೀರಲ್ಲ, ಟೈರ್ ಕೂಡ ತೋರಿಸ್ಕೊಡ್ತಾ ಇದೀವಿ. ಬ್ರಾಂಡ್ ನ್ಯೂ ಟೈರ್ ಇದೆ. 1,70,000 ರೂಪಾಯಿಗೆ ವ್ಯಾಗನರ್ ಸಿಗ್ತದೆ. ಕೂಡ ನೋಡ್ತಿದ್ದೀರಾ K51 ಬ್ಯಾಂಗ್ಳೂರ್ ವೆಹಿಕಲ್. ಯಾವ ಮಾಡಲ್ ಸರ್ ಇದು? 2012 ಮಾಡಲ್. ಇದು 2012 2012. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ 2.20 ಕೊಡ್ತೀನಿ. 2.20. 2.20ಕ್ಕೆ i10 ಕೂಡ ಸಿಗ್ತಾ ಇದೆ. ಅದರಲ್ಲಿ ಸ್ವಲ್ಪ ನೆಗೋಸಿಯಬಲ್ ಇರುತ್ತೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಕಂಪ್ಲೀಟ್ ಆಗಿ ಮೆರೂನ್ ಕಲರ್. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಂದು i10 ಕೂಡ ಇದೆ ಇರುತ್ತೆ. ನೆಕ್ಸ್ಟ್ ಯಾವ ಸರ್ ವೆಹಿಕಲ್? Celerio ಆಟೋಮೆಟಿಕ್. ಇದು 2015 ಸಿಂಗಲ್ ಓನರ್. 2015 ಸಿಂಗಲ್ ಓನರ್. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ 3.5 ಕೊಡ್ತೀನಿ ಸರ್ ಇದು. 3.5. ಲೋನ್ ಎಷ್ಟಾಗುತ್ತೆ ಸರ್ ಇದು? ಲೋನ್ ಎಲ್ಲ ಒಂದು 270 250 ಆಗುತ್ತೆ ಸರ್. 270 ಲೋನೇ ಆಗುತ್ತೆ. KS09 ಮೈಸೂರು ವೆಹಿಕಲ್ ಸಿಂಗಲ್ ಓನರ್ ಗುರು. Celerio ಗಾಡಿ ತುಂಬಾನೇ ಚೆನ್ನಾಗಿದೆ. ಆಟೋಮೆಟಿಕ್ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿದೆ. ಈ ಗಾಡಿ ಕೂಡ ಯಾರು ಹುಡುಕ್ತಾ ಇರ್ತೀರಾ, ಯೂಸ್ ಶೋರೂಮ್ ಬಂದು ವಿಸಿಟ್ ಮಾಡಬಹುದು. ಸರ್ ನೆಕ್ಸ್ಟ್ ಇದೆ ಸರ್ ವೆಹಿಕಲ್? ಸರ್ ವೋಲ್ಕ್ಸ್ವ್ಯಾಗನ್ ವೆಂಟೋ ಸರ್, ಇದು ಸಿಂಗಲ್ ಓನರ್. ಇದುವೇ ಯಾವ ಮಾಡಲ್ ಸರ್ ಇದು? 2011 ಮಾಡಲ್ಲ. 2011. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಫೈನಲ್ 3 ಲಕ್ಷಕ್ಕೆ ಕೊಡ್ತೀನಿ. 3 ಲಕ್ಷಕ್ಕೆ ಫೈನಲ್ 3 ಲಕ್ಷಕ್ಕೆ ಆಗುತ್ತೆ. ಲೋನ್ ಕೂಡ ಆಗುತ್ತೆ. ಡೀಸೆಲ್ ಫುಲ್ ಟ್ಯಾಂಕ್ ಡೀಸೆಲ್ ಕೊಟ್ಟು ಲೋನ್ ಕೂಡ ಆಗುತ್ತೆ. ಈ ಗಾಡಿಗೂ 3 ಲಕ್ಷ ಹೇಳ್ತಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಗುರು. ಪೋಲೋ ಬೇಕಾ? ಪೋಲೋ ಕೂಡ ಇದೆ ಶೋರೂಮ್ ಅಲ್ಲಿ. ಶೋರೂಮ್ ಅಲ್ಲಿ ಹೇಳಿ ಸರ್ ಮಾಡಲ್ ಇದು? ಸರ್ 2013 ಮಾಡಲ್ ಡೀಸೆಲ್ ವೆಹಿಕಲ್. ಇದು ಐಲೈನ್ ಟಾಪ್ ಎಂಡ್. ಓಕೆ, ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ 3.30 ಕೊಡ್ತೀನಿ. 3.30. 3.30ಕ್ಕೆ ಪೋಲೋ ಸಿಗ್ತದೆ ಗುರು. ಸರ್ ಒಂದು ಫೈನಲ್ ಪ್ರೈಸ್ ತಿಳಿಸಿ ಸರ್ ಇದು? ಸರ್ 3.10 ಫೈನಲ್ ಕೊಡ್ತೀನಿ ಸರ್. 3,10,000 ರೂಪಾಯಿಗೆ. ಯಾವ ಮಾಡಲ್ ಅಂತ ಹೇಳಿದ್ರೆ? 13 ಮಾಡಲ್. 2013. 3,10,000 ರೂಪಾಯಿಗೆ ನಿಮ್ಗೆ ಒಂದು ಪೋಲೋ ಸಿಗ್ತಾ ಇದೆ. ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ. ತುಂಬಾ ಜನ ಪೋಲೋ ಕೂಡ ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರಿ. ಒಂದು ಪೋಲೋ 3,10,000 ರೂಪಾಯಿಗೆ ಒಂದು ಪೋಲೋ ಸಿಗ್ತಾ ಇದೆ ಸರ್. ವೆಹಿಕಲ್ i20 2010 ಮಾಡಲ್ ಪೆಟ್ರೋಲ್ ವೆಹಿಕಲ್. i20. ಓಕೆ ಸರ್, ಯಾವ ಮಾಡಲ್ ಹೇಳಿದ್ರಿ? 2010 ಮಾಡಲ್. 2010. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಫೈನಲ್ 2 ಲಕ್ಷ ಕೊಡ್ತೀನಿ ಸರ್. 2 ಲಕ್ಷಕ್ಕೆ ಒಂದು i20 ಕೂಡ ಸಿಗ್ತಾ ಇದೆ. ಕಡಿಮೆ ಬಜೆಟ್ ಅಲ್ಲಿ ಹುಡ್ತಾ ಇರೋರಿಗೆ ಒಂದು ಒಳ್ಳೆ ಗಾಡಿ ಕೂಡ ಸಿಗ್ತದೆ. i20 ನಿಮ್ಗೆ ಗೊತ್ತಿರುವುದು ಬಜಾರಲ್ಲಿ ಇನ್ನೂ ಕೂಡ ಡಿಮ್ಯಾಂಡ್ ಇದೆ. ಸರ್ ಒಂದು ಟಾಟಾ ಇಂಡಿಗಾ ಕೂಡ ಇದೆ ನಿಮ್ ಶೋರೂಮ್ ಅಲ್ಲಿ. ಹೇಳಿ ಸರ್ ಯಾವ ಮಾಡಲ್ ಇದು? 2012 ಮಾಡಲ್ ಸಿಂಗಲ್ ಓನರ್. ಇದು 2012 ಸಿಂಗಲ್ ಓನರ್. ಸರ್ ಡೀಸೆಲ್ ಆಯ್ತು? ಡೀಸೆಲ್ ವೆಹಿಕಲ್ ತುಂಬಾ ಜನ ಹುಡುಕ್ತಾ ಇರ್ತೀರಾ ಇಂಡಿಕಾಲಿ. ಹೇಳಿ ಸರ್ ಏನ್ ಪ್ರೈಸ್ ಹೇಳ್ತಿದ್ದೀರಾ ಇದು? ಸರ್ 1.5 ಕೊಡ್ತೀನಿ ಸರ್. 1.5. 1,50,000 ರೂಪಾಯಿಗೆ ನಿಮಗೆ ಒಂದು ಟಾಟಾ ಇಂಡಿಗಾ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತದೆ. ಸಿಂಗಲ್ ಓನರ್ ಅಂತ ಬಂದ್ರೆ ಮೈಂಟೆನೆನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಮೈಲೇಜ್ ಅಂತ ಬಂದ್ರೆ ಗುಡ್ ಮೈಲೇಜ್ ಇದು. ಸರ್ ನೆಕ್ಸ್ಟ್ ಯಾವ ಸರ್ ವೆಹಿಕಲ್ ಇದು? ಸ್ಕಾಲಾ ಸಿಡಾನ್ ಗಾಡಿ. ಇದು ಓಕೆ, ಯಾವ ಮಾಡಲ್ ಸರ್ ಇದು? 2012 ಮಾಡಲ್. 12. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ 2.60 ಕೊಡ್ತೀನಿ ಸರ್ ಇದು. 2,60,000 ರೂಪಾಯಿಗೆ. 2,60,000 ಕೂಡ ಹೇಳ್ತಿದ್ದಾರೆ. ಫುಲ್ ಟ್ಯಾಂಕ್ ಡೀಸೆಲ್ ಇರುತ್ತೆ ನಿಮ್ಗೆ. ಈ ಗಾಡಿಗೂ ಕೂಡ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೋನ್ ಕೂಡ ಆಗುತ್ತೆ. ಈ ಗಾಡಿ ಕೂಡ ನಿಮ್ಗೆ ಬಂದು ವಿಸಿಟ್ ಮಾಡಿ ತಗೊಂಡು ಹೋಗಿ. KS09 ಟಾಟಾ ಇಂಡಿಗೋ ಕೂಡ ನೋಡ್ತಿದ್ದೀರಾ. ಇದರಲ್ಲಿ ಮೈಲೇಜ್ ಅಂತ ಬಂದ್ರೆ ಒಳ್ಳೆ ಮೈಲೇಜ್ 20 ಮೇಲೆ ರೀಚ್ ಆಗುತ್ತೆ. ಟಾಟಾ ಇಂಡಿಗೋ CS ಇದು. ಸರ್ ಹೇಳಿ ಸರ್ ಮಾಡಲ್ ಇದು? ಸರ್ 2011 ಮಾಡಲ್ ಸಿಂಗಲ್ ಓನರ್ ಸರ್ ಇದು. 2011 ಸಿಂಗಲ್ ಓನರ್. ಏನ್ ಹೇಳ್ತಿದ್ದೀರಾ ಸರ್ ಇದು ಪ್ರೈಸ್? ಸರ್ ಫೈನಲ್ 1.90 ಕೊಡ್ತೀವಿ ಸರ್. 1.90. 1,90,000 ರೂಪಾಯಿಗೆ 2011 ನಿಮ್ಗೆ ಟಾಟಾ ಇಂಡಿಗೋ ಸಿಗ್ತಾ ಇದೆ. ಅದರಲ್ಲೂ ನೆಗೋಸಿಯಬಲ್ ಇರುತ್ತೆ. ಫುಲ್ ಟ್ಯಾಂಕ್ ಡೀಸೆಲ್ ಮಾಡ್ಕೊಡ್ತಾರೆ ಗುರು. ಪೆಟ್ರೋಲ್ ವೆಹಿಕಲ್ ZXi. ಓಕೆ, ಯಾವ ಮಾಡಲ್? 2010 ಮಾಡಲ್. 2010. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ 2.10 ಕೊಡ್ತೀನಿ ಸರ್ ಇದು. 2,10,000 ರೂಪಾಯಿಗೆ. ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾರವ್ರಿಗೆ ಇದು ಒಂದು ಒಳ್ಳೆ ಗಾಡಿ. ಸರ್ ಒಂದು ಫೈನಲ್ ಪ್ರೈಸ್? ಸರ್ ಫೈನಲ್ 2 ಲಕ್ಷ ಕೊಡ್ತೀನಿ ಸರ್. 2 ಲಕ್ಷ ರೂಪಾಯಿಗೆ ಒಂದು ಒಳ್ಳೆ
ಒಂದು ಆಲ್ಟೋ ಕೂಡ ನೋಡ್ತಿದ್ದೀರಾ, ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಂದು ಆಲ್ಟೋ ಕೂಡ ಇದೆ ಇವ್ರ ಶೋರೂಮ್ ಅಲ್ಲಿ. ಸರ್ 2000 ಮಾಡಲ್ ಇದು ಸರ್ 2004 ಸಿಂಗಲ್ ಓನರ್, ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಆಗಿದೆ. 1 ಲಕ್ಷಕ್ಕೆ ಕೊಡ್ತೀನಿ ಸರ್. 1 ಲಕ್ಷಕ್ಕೆ 1 ಲಕ್ಷ 2004 ಸಿಂಗಲ್ ಓನರ್. ಸಿಂಗಲ್ ಓನರ್ ಸರ್ ಒಂದು ಫೈನಲ್ ಪ್ರೈಸ್ ಕಡಿಮೆ ಕೊಡಿ ಸರ್ ಇದು. ಸರ್ 1.20 ಹೇಳ್ತಾ ಇದೆ ಆಕ್ಚುಲಿ, ಅದು 1 ಲಕ್ಷಕ್ಕೆ ಡೆಟ್ ಫೈನಲ್ ಕೊಡ್ತೀನಿ. ಬಂದ್ರೆ ಇನ್ನೊಂದ್ 2-3 ಸಾವಿರ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಒಂದ್ 5,000 ರೂಪಾಯಿ ಡಿಫ್ರೆನ್ಸ್ ಕೊಡ್ತಾರೆ ನಿಮ್ಗೆ. 95,000 ರೂಪಾಯಿಗೆ ನಿಮ್ಗೆ ಒಂದು ಆಲ್ಟೋ ಸಿಗ್ತಾ ಇದೆ. ಕಡಿಮೆ ಹುಡ್ತಾ ಇರೋರಿಗೆ ಡೀಸೆಲ್ ಇಲ್ಲ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ ಬರುತ್ತೆ ಪೆಟ್ರೋಲ್ ಇದು. ನಿಮ್ಗೆ ಪೆಟ್ರೋಲ್ ಕೂಡ ಫುಲ್ ಟ್ಯಾಂಕ್ ಪೆಟ್ರೋಲ್ ಕೂಡ ಮಾಡಿಸ್ಕೊಡ್ತಾರೆ. ಸರ್ ಇದು ಯಾವ ವೆಹಿಕಲ್ ಇದು? ಸರ್ ಫೋರ್ಡ್ ಫಿಯೆಸ್ಟಾ 2007 ಮಾಡಲ್ ಇದು. ಓಕೆ ಸರ್ 1.30 ಕೊಡ್ತೀನಿ ಸರ್. ಅದು 1.30ಕ್ಕೆ ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್ 2007 ಮಾಡಲು ಕಡಿಮೆ ಬಜೆಟ್ ಅಲ್ಲಿ ಹುಡ್ತಾ ಇರೋರಿಗೆ 1,30,000 ರೂಪಾಯಿಗೆ ಸಿಗ್ತಾ ಇದೆ ಗುರು. ಗಾಡಿ ತುಂಬಾನೇ ಚೆನ್ನಾಗಿದೆ, ನೋಡ್ತಾ ಇದ್ದೀರಲ್ಲ. ವಿತ್ ಮ್ಯಾಗ್ವಿಲ್ ಕೂಡ ಇದೆ ಇದು ವೆಹಿಕಲ್. ಇದು 2014 ಮಾಡಲ್, ಸಿಂಗಲ್ ಓನರ್, ಫೋರ್ಡ್ ಫಿಯೆಸ್ಟಾ ಡೀಸೆಲ್. 2014 ಸಿಂಗಲ್ ಓನರ್. ಏನ್ ಹೇಳ್ತಿದ್ದೀರಾ ಸರ್ ಇದು? ಸರ್ ಇದು 2.5 ಕೊಡ್ತೀನಿ ಸರ್. ಇದು 2.5ಗೆ 2,50,000 ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ವಿತ್ ಫುಲ್ ಟ್ಯಾಂಕ್ ಡೀಸೆಲ್ ಕೂಡ.